ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಜಗತ್ತಿನಲ್ಲಿ ಗೂಗಲ್ ಬಿಟ್ಟರೆ ಅತಿ ಹೆಚ್ಚು ಬಳಸಲ್ಪಡುವ ಸರ್ಚ್ ಇಂಜಿನ್ ಅಂದರೆ ಅದು ಯೂಟ್ಯೂಬ್. 4G ತಂತ್ರಜ್ಞಾನ ಚಾಲ್ತಿಗೆ ಬಂದು ಡೇಟಾ ದರಗಳು ಕಡಿಮೆಯಾದ ನಂತರ ಆಡುವ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದೇ ಇದೆ. ಆ ಮೊಬೈಲ್ಗಳಲ್ಲಿ ಯೂಟ್ಯೂಬ್ ಆ್ಯಪ್ ಇರುವುದು ಸಾಮಾನ್ಯ ಸಂಗತಿ ಸ್ನೇಹಿತರೆ. ಯೂಟ್ಯೂಬ್ ಅಪ್ಲಿಕೇಶನ್ ಇರೋದು ಸಾಮಾನ್ಯ ಸಂಗತಿ. ಎಲ್ಲರ ಕೈಗೂ ಕಂಟೆಂಟ್ ಕ್ರಿಯೇಷನ್ ಎಂಬ ಮಂತ್ರದಂಡ ಒದಗಿಸಿರುವ ಗೂಗಲ್ ಮಹಾತ್ಮ ಯೂಟ್ಯೂಬ್ ಮೂಲಕ ಹಣ ಸಂಪಾದನೆಗೂ ದಾರಿ ಮಾಡಿಕೊಟ್ಟಿದೆ ಸ್ನೇಹಿತರೆ. ಇಷ್ಟು ವರ್ಷಗಳಿಂದ ವಿಡಿಯೋಗಳನ್ನು ನೋಡುತ್ತಿರುವ ನಿಮಗೆ ಶೂಟಿಂಗ್, ಎಡಿಟಿಂಗ್, ವ್ಲಾಗ್ ನಿರ್ವಹಣೆಯ ಕನಿಷ್ಠ ಜ್ಞಾನವಿದ್ದರೆ ನೀವೇ ಒಂದು ಯೂಟ್ಯೂಬ್ ಚಾನಲ್ ಮಾಲೀಕರಾಗಬಹುದು ಸ್ನೇಹಿತರೆ. ನಿಮ್ಮದೇ ಸ್ವಂತ ಚಾನಲ್ಗೆ ಕಂಟೆಂಟ್ ಹಾಕುವ ಮೂಲಕ ನ್ಯಾಯಸಮ್ಮತ ಮಾರ್ಗದಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಇಲ್ಲಿ ನೀವು ಮಾಡಬಹುದು ಅನ್ನೋದು ಈಗ ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇದು ಹೇಗೆ ಎಂಬುದು ಕುತೂಹಲ ನಿಮ್ಮಲ್ಲಿದ್ದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ 10 ಅಂಶಗಳ ಮುಖಾಂತರ ಉತ್ತರ ಕೊಡಲು ಪ್ರಯತ್ನಿಸುತ್ತೇನೆ ಸ್ನೇಹಿತರೆ. ಈ 10 ಅಂಶಗಳನ್ನು ನೀವು ಫಾಲೋ ಮಾಡಿದರೆ, ಈ 10 ಅಂಶಗಳ ಮೇಲೆ ನೀವು ಕೆಲಸ ಮಾಡಿದರೆ ಖಂಡಿತವಾಗಿಯೂ ನೀವು ಒಳ್ಳೆಯ ದುಡ್ಡು ಯೂಟ್ಯೂಬ್ನಿಂದ ಮಾಡ್ಬೋದು ಸ್ನೇಹಿತರೆ. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಪೇಷನ್ಸ್ ಇಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಈ ವಿಡಿಯೋದಿಂದ ಸ್ನೇಹಿತರೆ ನೀವು ಬಹಳಷ್ಟು ಕಲಿಯುತ್ತೀರಾ. ಹಾಗೆ ಇಂಥವುದೇ ಯೂಟ್ಯೂಬ್ನ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೀವೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮದೇ ಸ್ವಂತ ಚಾನಲ್ಗೆ ಕಂಟೆಂಟ್ ಹಾಕುವ ಮೂಲಕ ನ್ಯಾಯಸಮ್ಮತವಾದ ಮಾರ್ಗದಲ್ಲಿ ಸಾಕಷ್ಟು ಹಣವನ್ನು ಸಂಪಾದನೆ ಇಲ್ಲಿ ನೀವು ಮಾಡಬಹುದಾದ ನಾನು ಹೇಳಿದ್ದೆ 10 ಅಂಶಗಳ ಮುಖಾಂತರ ಹೇಳ್ತೇನೆ ಅಂತ. ಸೊ ಅದರಲ್ಲಿ ಮೊದಲನೇದಾಗಿ ಸ್ನೇಹಿತರೆ, ಚಾನಲ್ ಕ್ರಿಯೇಟ್ ಮಾಡುವ ಮೊದಲು ನಿಮ್ಮ ಸಾಮರ್ಥ್ಯ ಗುರುತಿಸಿಕೊಳ್ಳಿ. ಎಸ್ ಸ್ನೇಹಿತರೆ, ನಿಮ್ಮ ನಿಜವಾದ ಸಾಮರ್ಥ್ಯ ಪ್ರತಿಭೆಯ ಕ್ಷೇತ್ರವನ್ನು ಗುರುತಿಸಿಕೊಳ್ಳಿ. ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ಚಾನಲ್ ಶುರು ಮಾಡಿ. ಕ್ಷೇತ್ರ ಅಂದರೆ ಚಾನಲ್ ಕ್ಯಾಟಗರಿ ಸ್ನೇಹಿತರೆ. ಆದರೆ ಕಂಟೆಂಟ್ ಮಿಕ್ಸ್ ಮಾಡುವ ವಿಚಾರದಲ್ಲಿ ಜಾಗೃತರಾಗಿರಿ. ಅಡುಗೆ ರೆಸಿಪಿ ಹಾಕಲು ಮಾಡಿದ ಯೂಟ್ಯೂಬ್ ಚಾನಲ್ನಲ್ಲಿ ಭರತನಾಟ್ಯದ ಪಾಠಗಳನ್ನು ಹಾಕುವುದು ಜಾಣತನ ಅಲ್ಲ. ನಿಮಗೆ 2 ಕ್ಷೇತ್ರದ ಅನುಭವ ಇದ್ದರೆ 2 ಕ್ಷೇತ್ರಕ್ಕೆ ಸಂಬಂಧಿಸಿದ ಚಾನಲ್ ಕ್ರಿಯೇಟ್ ಮಾಡಿ. ಒಂದು ಗೂಗಲ್ ಅಕೌಂಟ್ನಲ್ಲಿ ಹಲವು ಯೂಟ್ಯೂಬ್ ಚಾನಲ್ ಆರಂಭಿಸಲು ಅವಕಾಶ ಇದೆ ಸ್ನೇಹಿತರೆ, ಅದನ್ನು ಬಳಸ್ಕೊಳ್ಳಿ. ಇನ್ನು 2ನೇದಾಗಿ, ಜನರು ಯೂಟ್ಯೂಬ್ ನೋಡಲು ಬರುವುದು 2 ಕಾರಣಕ್ಕೆ ಸ್ನೇಹಿತರೆ. ಒಂದು ಮಾಹಿತಿ ಪಡೆಯೋಕೆ, ಇನ್ನೊಂದು ಮನರಂಜನೆಗಾಗಿ. ನಿಮಗೆ ಪತ್ರಕರ್ತರ ಒಳನೋಟ, ಸಾಮಾಜಿಕ ಕಾಳಜಿ ಇದ್ದರೆ ಮಾಹಿತಿ ಆಧಾರಿತ ಚಾನಲ್ ಆರಂಭಿಸಿ. ಟೆಕ್ನಾಲಜಿಯಲ್ಲಿ ಏನಾದರೂ ಆಸಕ್ತಿ ಇದ್ದರೆ ಅಂತಹ ಚಾನಲ್ ಕ್ರಿಯೇಟ್ ಮಾಡಿ ಮಾಹಿತಿ ಒದಗಿಸಿ. ಯಾವುದಾದ್ರೂ ಬಿಸ್ನೆಸ್ ಇದ್ದರೆ ಪ್ರಾಡಕ್ಟ್ ಮಾರಾಟದ ಚಾನಲ್ ಕ್ರಿಯೇಟ್ ಮಾಡಿ ಸ್ನೇಹಿತರೆ. ಸಂಗೀತ, ಅಭಿನಯದಲ್ಲಿ ಪರಿಶ್ರಮವಿದ್ದರೆ ಮನರಂಜನೆಯನ್ನು ಆಧಾರವಾಗಿಟ್ಕೊಂಡು ಚಾನಲ್ ಕ್ರಿಯೇಟ್ ಮಾಡಿ. ಇನ್ನು 3ನೇ ಅಂಶ, ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಏನು ಬೇಕು? ಕೈಯಲ್ಲೊಂದು ಮೊಬೈಲ್ ಇದೆ, ಅದರಿಂದ ವಿಡಿಯೋ ಮಾಡಿ ಶೂಟ್ ಮಾಡಿ ಬೀಸಾಕ್ತೀನಿ, ಅದನ್ನೇ ಯೂಟ್ಯೂಬ್ಗೂ ಹಾಕ್ತೀನಿ ಅಂದರೆ ನಡೆಯಲ್ಲ ಸ್ನೇಹಿತರೆ. ಹೇಗೆ ಬೇಸಾಯ ಮಾಡೋರಿಗೆ ಗುದ್ದಲಿ, ಸನಿಕೆ, ಪಿಕಾಸಿಗಳು ಎಷ್ಟು ಮುಖ್ಯವೋ, ಯೂಟ್ಯೂಬ್ ಚಾನಲ್ ಮಾಲೀಕರಾಗ್ತೀವಿ ಅನ್ನೋರಿಗೆ ಒಂದು ಮೈಕ್, ಲೈಟ್, ಕ್ಯಾಮ್ರಾ ಅಷ್ಟೇ ಮುಖ್ಯ. ತೀರಾ ದುಬಾರಿ ಮೊತ್ತದ್ದು ಅಲ್ಲವಾದರೂ ಕೂಡ 700-800 ರೂಪಾಯಿಯಲ್ಲಿ ಸಿಗೋ ಒಂದು ಬೋಯಾ BY-M1 ಮೈಕು ನೀವು ನೋಡ್ಬೋದು. ಆ ಮೈಕ್ ನೋಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ನೇಹಿತರೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ನೋಡ್ಬೋದು. ಇನ್ನು ಒಳ್ಳೆ ರೆಸಲ್ಯೂಷನ್ನಲ್ಲಿ ವಿಡಿಯೋ ಶೂಟ್ ಮಾಡುವ ಕ್ಯಾಮ್ರಾ ಬೇಕು ಸ್ನೇಹಿತರೆ. ಬೇರೆ ಕ್ಯಾಮ್ರಾ ಬೇಕು ಅಂತ ಏನಿಲ್ಲ, ಒಳ್ಳೆ ಕ್ಯಾಮ್ರಾ ಬೇಕು ಅಂತ ಏನಿಲ್ಲ. ಈಗಂತೂ ಮೊಬೈಲ್ ಕ್ಯಾಮ್ರಾಗಳೇ ಸಖತ್ ಫೀಚರ್ನೊಂದಿಗೆ ಬರ್ತಿವೆ. ಅದರಿಂದ ನೀವು ಒಳ್ಳೆ ಕ್ವಾಲಿಟಿಯ ವಿಡಿಯೋ ಶೂಟ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ಗೆ ಸಾಫ್ಟ್ವೇರ್ ಸಿಗುತ್ತೆ. ಸಾಫ್ಟ್ವೇರ್ ಅಂದರೆ ಮೊಬೈಲ್ ಅಪ್ಲಿಕೇಶನ್ಗಳು. ಅದರಲ್ಲಿ ಹೇಳಬೇಕು ಅಂದರೆ ನೀವು VN ವಿಡಿಯೋ ಎಡಿಟರ್ ನೋಡ್ಬೋದು, ಇಲ್ಲ YT ಕ್ರಿಯೇಟ್, ಇಲ್ಲ ಕೈನ್ ಮಾಸ್ಟರ್, ಇನ್ನೂ ಹಲವಾರು ಮೊಬೈಲ್ ಅಪ್ಲಿಕೇಶನ್ಗಳಿವೆ ಪ್ಲೇಸ್ಟೋರ್ ಮೇಲೆ. ಅವುಗಳನ್ನು ನೀವು ಫ್ರೀಯಾಗಿ ಬಳಸ್ಬೋದು. ಸೊ ಹಾಗೆ 300-400 ರೂಪಾಯಿಗೆ ಒಂದು ಟ್ರೈಪಾಡ್, ಆ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲ ಈ ರೀತಿ ಒಂದು ಮೊಬೈಲ್ ಹೋಲ್ಡರ್ ಇಲ್ಲಿದೆ ನೋಡಿ, ಈ ರೀತಿ ಒಂದು ಮೊಬೈಲ್ ಹೋಲ್ಡರ್ ಕೂಡ ನೀವು
ಹಾಗೆ ಒಳ್ಳೆ ಲೈಟಿಂಗ್, ಒಂದು ಚಂದದ ಬ್ಯಾಕ್ ಡ್ರಾಪ್ ಅಂದರೆ ಕರ್ಟನ್ ಬೇಕೇ ಬೇಕು. ಸೊ ಇದಿಷ್ಟು ಅವಶ್ಯ ಸ್ನೇಹಿತರೆ. ಇನ್ನು 4ನೇ ಅಂಶ, ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಐಡಿಯಾ ಬಂದ ತಕ್ಷಣ ಧೈರ್ಯವಾಗಿ ಮುನ್ನುಗ್ಗಿ ಒಂದು ಒಳ್ಳೆ ಚಾನಲ್ ಕ್ರಿಯೇಟ್ ಮಾಡಿಯೇ ಬಿಡಿ ಸ್ನೇಹಿತರೆ. ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಹೆಸರು ಅಷ್ಟೇ ಮುಖ್ಯ ಸ್ನೇಹಿತರೆ. ಜನರಿಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಆಗುವಂಥ ಮತ್ತು ನೀವು ಆರಿಸಿಕೊಂಡಿರುವ ವಿಷಯಕ್ಕೆ ಹೊಂದುವಂಥ ಹೆಸರುಗಳನ್ನೇ ಇಟ್ಟುಕೊಳ್ಳಿ. ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಅದರ ಪ್ರಾಪರ್ ಸೆಟ್ಟಿಂಗ್, ಅಂದರೆ ನಿಮ್ಮ ಚಾನಲ್ ಸರ್ಚ್ನಲ್ಲಿ ಬರಬೇಕು, ಜನ ನಿಮ್ಮ ಚಾನಲ್ ನೋಡಬೇಕು ಅಂದರೆ ಚಾನಲ್ ಸೆಟ್ಟಿಂಗ್ ಬಹು ಮುಖ್ಯ ಸ್ನೇಹಿತರೆ. ಚಾನಲ್ ನೇಮ್, ಚಾನಲ್ ಬ್ಯಾನರ್, ಚಾನಲ್ ಲೋಗೋ, ಚಾನಲ್ ಕೀವರ್ಡ್, ಚಾನಲ್ ಡಿಸ್ಕ್ರಿಪ್ಷನ್, ಚಾನಲ್ಗೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆಲ್ಲ ಹಾಕೋದು ಬಹು ಮುಖ್ಯ ಸ್ನೇಹಿತರೆ. ಈ ಎಲ್ಲ ಸೆಟ್ಟಿಂಗ್ ಪ್ರಾಪರ್ ಆಗಿ ನೀವು ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಚಾನಲ್ ಉದ್ದೇಶಗಳನ್ನು, ನೀವು ಎಂತಹ ವಿಡಿಯೋಗಳನ್ನು ಇದರಲ್ಲಿ ಹಾಕ್ತೀರಿ ಅನ್ನೋದರ ವಿವರವನ್ನು ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಮರೆಯದೆ ಹಾಕಬೇಕು ಸ್ನೇಹಿತರೆ. ಅದು ಹಾಕಿ. ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ನ ವಿಡಿಯೋಗಳು ಮೇಲೆದ್ದು ಬರಲು ಒಳ್ಳೆಯ ಡಿಸ್ಕ್ರಿಪ್ಷನ್ ಬಹಳ ಮುಖ್ಯ ಸ್ನೇಹಿತರೆ. ಸಾಧ್ಯವಾದರೆ ಕನ್ನಡ ಜೊತೆಗೆ ನಾಜೂಕಾಗಿ ಇಂಗ್ಲೀಷ್ ಬಳಕೆಯು ಸ್ವಲ್ಪ ಇರಲಿ. ಇನ್ನು 5ನೇ ಅಂಶದಲ್ಲಿ ಎಂಥ ಕಂಟೆಂಟ್ ಓಡುತ್ತೆ ಅನ್ನೋದು ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಿಲ್ಮ್ ತೆಗೆಯೋರ ಹತ್ತಿರ ಹೋಗಿ, ಓಕೆನಾ, ಎಂಥ ಫಿಲ್ಮ್ ಹಿಟ್ ಆಗುತ್ತೆ ಅಂತ ಕೇಳಿದರೆ ಏನು ಉತ್ತರ ಸಿಗ್ಬೋದು ಹೇಳಿ, ನೀವೇ ಹೇಳಿ. ಸೊ ಈ ಪ್ರಶ್ನೆಗೂ ಅದೇ ಉತ್ತರ ಸ್ನೇಹಿತರೆ, ನೆನ್ಪಿಡಿ. ಎಲ್ಲರೂ ಫಿಲ್ಮ್ ತೆಗೆಯುವಾಗ ಹಿಟ್ ಆಗುತ್ತೆ ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಆಮೇಲೆ ಗಲ್ಲಾಪೆಟ್ಟಿಗೆ ಹಣೆ ಬರವನ್ನು ಪ್ರೇಕ್ಷಕರು ನಿರ್ಧರಿಸುತ್ತಾರೆ, ಸಬ್ಸ್ಕ್ರೈಬರ್ಸ್ ನಿರ್ಧರಿಸ್ತಾರೆ. ಇಲ್ಲಿ ಯೂಟ್ಯೂಬ್ ವಿಡಿಯೋಗಳ ವಿಚಾರದಲ್ಲಿಯೂ ಅಷ್ಟೇ ಸ್ನೇಹಿತರೆ, ಓಕೆನಾ. ಹಾಗಂತ ಸಿಕ್ಕಿದ್ದೆಲ್ಲ ನಿಮ್ಮ ಚಾನಲ್ ಮೇಲೆ ಹಾಕಬೇಡಿ. ನಿಮ್ಮದು ಇನ್ಫಾರ್ಮೇಷನ್ ಆಧಾರಿತ ಚಾನಲ್ ಆಗಿದ್ದರೆ ಕರೆಂಟ್ಲಿ ಅಂದರೆ ಪ್ರಸ್ತುತ ಏನು ನಡೀತಿದೆ, ಸರ್ಪ್ರೈಸ್ ಅಂದರೆ ಅಚ್ಚರಿ ಮೂಡಿಸುವ ವಿಷಯಗಳು, ಇನ್ಫಾರ್ಮೇಟಿವ್ ಅಂದರೆ ಮಾಹಿತಿ ಆಧಾರಿತ, ಈ 3 ಅಂಶಗಳತ್ತ ಹೆಚ್ಚು ಗಮನ ಕೊಡಿ. ಇನ್ನು ಮನರಂಜನೆ ಆಧಾರಿತ ಚಾನಲ್ ಆಗಿದ್ದರೆ ನಾನು ಆರಿಸಿಕೊಂಡಿರುವ ವಿಷಯ ಹೊಸತೆ, ಇತರರಿಗಿಂತ ನಾನೆಷ್ಟು ಭಿನ್ನವಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡಬಲ್ಲೆ ಎಂಬ ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿ ಮೊದಲು. ಸೊ ಇನ್ನು 6ನೇ ಅಂಶದಲ್ಲಿ ಸ್ನೇಹಿತರೆ, ಸ್ಕ್ರಿಪ್ಟ್ ಬಗ್ಗೆ ತಿಳ್ಕೊಳ್ಳಿ. ಯಾವುದೇ ಫಿಲ್ಮ್ ಮೊದಲು ಚಿಗುರು ಹೊಡೆದು ಬೆಳೆದುಕೊಳ್ಳುವುದು ಚಿತ್ರಕಥೆ ಬರೆಯುವವನ ಕಲ್ಪನೆಯಲ್ಲಿ ಸ್ನೇಹಿತರೆ. ಆಮೇಲೆ ಶೂಟಿಂಗ್, ಎಡಿಟಿಂಗ್, ಪ್ರಮೋಷನ್ ಇತ್ಯಾದಿ. ನಿಮ್ಮ ಯೂಟ್ಯೂಬ್ ಚಾನಲ್ ವಿಚಾರದಲ್ಲಿಯೂ ಅಷ್ಟೇ ಸ್ನೇಹಿತರೆ. ನಿಮ್ಮದು ಒನ್ ಮ್ಯಾನ್ ಆರ್ಮಿ ಆಗಿದ್ರೂ ಕೂಡ ವಿಡಿಯೋ ಶೂಟಿಂಗ್ಗೆ ಮೊದಲು ಒಂದು ಸ್ಕ್ರಿಪ್ಟ್ ಮಾಡಿಕೊಳ್ಳುವುದು ಯಾವಾಗಲೂ ಒಳ್ಳೆಯದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಸಮಯ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ನಾವು ವಿಡಿಯೋದಲ್ಲಿ ಏನು ಪ್ರಸ್ತುತಪಡಿಸಬೇಕು ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ. ವಿಷಯ ಬಿಟ್ಟು ವಿಷಯ ಹೇಳೋದು ತಪ್ಪುತ್ತೆ. ಒಂದು ವೇಳೆ ಅಚಾನಕ್ ವಿಡಿಯೋ ಶೂಟ್ ಮಾಡಬೇಕಾದ ಸಂದರ್ಭ ಬಂದರೂ ಶೂಟ್ ಮಾಡಿದ ಮೇಲೆ ಎಡಿಟ್ ಮಾಡುವ ಮೊದಲು ಸ್ಕ್ರಿಪ್ಟ್ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಲಾಭಗಳಿವೆ ಸ್ನೇಹಿತರೆ. ಇನ್ನು 7ನೇ ಅಂಶದಲ್ಲಿ ಎಡಿಟ್ ಮಾಡುವಾಗ ಗಮನಿಸೋದು, ವಿಷಯಕ್ಕೆ ತಕ್ಕಂತೆ ಎಡಿಟಿಂಗ್ ಇರಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಆಭಾಸಗಳಾಗ್ತಾರೆ. ಗೊತ್ತಿದೆ ಅಂತ ಸಾಫ್ಟ್ವೇರ್ನಲ್ಲಿರುವ ಬರೋ ಆಪ್ಷನ್ಸ್ಗಳನ್ನೆಲ್ಲ ವಿಡಿಯೋದಲ್ಲಿ ತುರುಕಬೇಡಿ. ವಿಷಯಗಳು ಸಹಜವಾಗಿದ್ದಷ್ಟು ಜನರಿಗೆ ಇಷ್ಟವಾಗುವ ಸಾಧ್ಯತೆ ಹೆಚ್ಚು. ಗ್ರಾಫಿಕ್ಸ್, ಸ್ಪೆಷಲ್ ಎಫೆಕ್ಟ್ಗಳ ಬಳಕೆ ಎಂದಿಗೂ ಹದ ಮೀರಬಾರ್ದು ಸ್ನೇಹಿತರೆ. ಪ್ರತಿ ಚಿತ್ರ ವಿಡಿಯೋ ಕ್ಲಿಪ್ ಜೋಡಿಸುವಾಗ ಟ್ರಾನ್ಸಿಷನ್ ಮರೆಯದೆ ಅಲ್ಲಿ ಕೊಡಿ. ಆಡಿಯೋ ಕ್ಲಿಪ್ಗಳಿದ್ದರೆ ಫೇಡ್ ಇನ್, ಫೇಡ್ ಔಟ್ ಬಳಕೆ ಬಗ್ಗೆ ಗಮನ ಇರಲಿ. ಇನ್ನು 8ನೇ ಅಂಶದಲ್ಲಿ ಅಪ್ಲೋಡ್ ಮಾಡೋದು. ಸ್ಕ್ರಿಪ್ಟ್ ಆಯಿತು, ಶೂಟ್ ಆಯಿತು, ಎಡಿಟ್ ನಂತರ ನಿಮ್ಮ ವಿಡಿಯೋ ರೆಡಿ ಆಯಿತು ಅಂದ್ಕೊಳ್ಳಿ. ಇನ್ನೇಕೆ ತಡ ಸ್ನೇಹಿತರೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಟೈಟಲ್ ಜಾಗದಲ್ಲಿ 100 ಅಕ್ಷರಗಳ ಬಳಕೆಗೆ ಅವಕಾಶವಿದೆ. ಅಷ್ಟರಲ್ಲಿ ನೀವು ಹೇಳಬೇಕಾದದ್ದನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೇಳಲು ಸಾಧ್ಯವೇ ಅನ್ನೋದನ್ನು ಪ್ರಯತ್ನಿಸಿ. ಡಿಸ್ಕ್ರಿಪ್ಷನ್ ಜಾಗದಲ್ಲಿ ವಿಡಿಯೋ ಬಗ್ಗೆ ಪೂರಕ ವಿವರಣೆ ಕೊಡಿ. ಪೂರಕ ವಿವರಣೆ ಅಂತ ಸ್ಕ್ರಿಪ್ಟನ್ನು ಇಡಿಯಾಗಿ ಹಾಕಿಬಿಡಿ. ಸಂಕ್ಷಿಪ್ತವಾಗಿ ಬರೆದು ಹೇಳಿ ಮುಂದೆ ಈ ವಿಡಿಯೋದಲ್ಲಿ ಏನಿದೆ ಅಂತ. ಡಿಸ್ಕ್ರಿಪ್ಷನ್ ಜಾಗದಲ್ಲಿ ನಿಮ್ಮ ಇತರ ಸಾಮಾಜಿಕ ಜಾಲತಾಣಗಳ ವಿವರಗಳನ್ನು ಕೊಡಬಹುದು ಸ್ನೇಹಿತರೆ. ಕೀವರ್ಡ್ ಕೊಡುವ ಬಾಕ್ಸ್ನಲ್ಲಿ ಸೂಕ್ತ ಪದಗಳನ್ನು ತುಂಬಿ. ಇಲ್ಲ ಸಲ್ಲದ ಕೀವರ್ಡ್ ಕೊಡಬಾರ್ದು. ನಿಮ್ಮ ವಿಡಿಯೋ ವಿಷಯಕ್ಕೆ ತಕ್ಕಂತೆ ಕೀವರ್ಡ್ ಇರಲಿ. ಕೆಲವರು ಇಷ್ಟೆಲ್ಲ ಮಾಡಿ ವಿಡಿಯೋ ಭಾಷೆ ಮತ್ತು ಸ್ಥಳವನ್ನು ಬಿಟ್ಬಿಡ್ತಾರೆ. ನೀವು ಹಾಗೆ ಮಾಡಬೇಡಿ. ವಿಡಿಯೋದಲ್ಲಿ ಬಳಕೆಯಾಗಿರೋ ಭಾಷೆ ಮತ್ತು ಅದರ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಸೂಕ್ತವಾದ ಪ್ಲೇಲಿಸ್ಟ್ಗೆ ಟಿಕ್ ಮಾಡಿದ ನಂತರ ಪಬ್ಲಿಷ್ ಮಾಡಿ. ಇನ್ನೊಂದು ವಿಷಯ, ವಿಡಿಯೋ ಅಪ್ಲೋಡ್ ಮಾಡುವ ಮೊದಲು ಚಂದದ ಥಂಬ್ನೇಲ್ ರೆಡಿ ಮಾಡಿಕೊಳ್ಳಿ. ವಿಡಿಯೋ ಮಾಡಲು 1 ಗಂಟೆ ಸಮಯ ಹೋಗ್ತಿದ್ರೆ
ಅರ್ಧ ಗಂಟೆ ಒಂದು ಒಳ್ಳೆ ಥಂಬ್ನೇಲ್ ರೆಡಿ ಮಾಡಲು ಕೊಡಿ. ಯೂಟ್ಯೂಬ್ ಸಲಹೆಯ ಇಮೇಜ್ಗಳಿಗಿಂತ ನೀವೇ ರೆಡಿ ಮಾಡಿಕೊಂಡು ಥಂಬ್ನೇಲ್ ಇಮೇಜ್ ಬಳಸುವುದು ಒಳ್ಳೆಯದು ಸ್ನೇಹಿತರೆ. ಇನ್ನು 9ನೇ ಅಂಶದಲ್ಲಿ ಇದು ಮಾತ್ರ ಎಲ್ಲರೂ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ಯೋಚನೆ ಮಾಡಿರ್ತಾರೆ. ಯೂಟ್ಯೂಬ್ನಿಂದ ದುಡ್ಡು ಮಾಡೋದು ಹೇಗೆ, ವಿಡಿಯೋ ಮಾಡೋದು ಅದನ್ನು ಯೂಟ್ಯೂಬ್ಗೆ ಹಾಕೋದು ಗೊತ್ತಾಯಿತು, ಅದರಲ್ಲಿ ದುಡ್ಡು ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಗಲಿಲ್ಲ ಅಲ್ವಾ? ಸೊ ಅದು ಕೂಡ ಇಲ್ಲಿ ನೋಡೋಣ ಬನ್ನಿ, ಅದು ಕೂಡ ನೋಡೋಣ ಸ್ನೇಹಿತರೆ. ಓಕೆ, ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ, ನಿಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ಗಂಟೆಯ ವಾಚ್ ಟೈಮ್ ಬರಬೇಕು ಅನ್ನೋದು ಯೂಟ್ಯೂಬ್ ನಿಯಮ. ಇದು ಒಂದು ಟಾರ್ಗೆಟ್. ಇದು ಸಾಧ್ಯವಾದ ನಂತರ ನೀವು ಮಾನಿಟೈಸೇಷನ್ಗಾಗಿ ಅಂದರೆ ಜಾಹೀರಾತು ಸ್ವೀಕರಿಸಲು ಸಿದ್ಧ ಅಂತ ಗೂಗಲ್ಗೆ ಒಂದು ಅರ್ಜಿ ಕಳಿಸ್ಬೇಕು. ಅದೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಅಂತಾರೆ. ಅಂದರೆ ಒಂದು ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡೋದು ಸ್ನೇಹಿತರೆ. ಇನ್ನು ಈ ಆ್ಯಡ್ಸೆನ್ಸ್ ಯಾವಾಗ ಕ್ರಿಯೇಟ್ ಮಾಡೋದು ಅಂತ ಏನಾದರೂ ಕನ್ಫ್ಯೂಸ್ ಆಗ್ತಿದ್ರೆ ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನಮ್ಮ ಚಾನಲ್ ಮೇಲೆ ಹಾಕಿದ್ದೀನಿ, ನೀವು ವಿಡಿಯೋ ನೋಡ್ಬೋದು. ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ವಿಡಿಯೋ ಹಾಕಿದ್ದೀನಿ, ಅದು ಕೂಡ ಆ ವಿಡಿಯೋದ ಲಿಂಕ್ ಕೂಡ ಇಲ್ಲಿದೆ, ನೀವು ನೋಡ್ಬೋದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ಚಾನಲ್ಗೆ ಕಂಟೆಂಟ್ ಪರಿಶೀಲಿಸುವ ಗೂಗಲ್ ಅನುಮತಿ ನೀಡುವ ಬಗ್ಗೆ ನಿರ್ಧಾರ ತಗೊಳ್ಳುತ್ತೆ. ಮಾನಿಟೈಸೇಷನ್ಗೆ ಅಪ್ರೂವ್ ಆದರೆ ನಿಮ್ಮ ವಿಡಿಯೋಗಳಿಗೆ ಜಾಹೀರಾತು ಪ್ಲೇ ಮಾಡಲು ಗೂಗಲ್ ಮುಂದಾಗುತ್ತೆ. ಅದಕ್ಕೆ ತಕ್ಕಂತೆ ಹಣವೂ ಬರುತ್ತೆ ಸ್ನೇಹಿತರೆ. ಹೆಚ್ಚು ವಿಡಿಯೋ, ಹೆಚ್ಚು ವ್ಯೂಸ್, ಹೆಚ್ಚು ಆದಾಯ, ಇದಿಷ್ಟೇ ಯೂಟ್ಯೂಬ್ನಲ್ಲಿ ಕೆಲಸಕ್ಕೆ ಬರುವ 3 ವಿಷಯಗಳು ಸ್ನೇಹಿತರೆ. ಆದಾಯ ಹಂಚಿಕೆಯ ಸೂತ್ರದಡಿ ಯೂಟ್ಯೂಬ್ ನಿಮ್ಮ ವಿಡಿಯೋದಲ್ಲಿ ಪ್ಲೇ ಆಗುವ ಜಾಹೀರಾತಿಗೆ ಹಣ ನಿಮಗೆ ಕೊಡುತ್ತೆ. ಇನ್ನು ಕೊನೆಯ ಅಂಶದಲ್ಲಿ ಸ್ನೇಹಿತರೆ, ನೀವೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ, ಇಲ್ಲಿ ಆದಾಯಕ್ಕೆ ಪರ್ಯಾಯ ಮಾರ್ಗಗಳು ಕೂಡ ಇವೆ. ಯೂಟ್ಯೂಬ್ನಲ್ಲಿ ಜಾಹೀರಾತಿನ ಜೊತೆಗೆ ಬ್ರ್ಯಾಂಡ್ ಪ್ರಾಯೋಜಕತ್ವ ಅಂದರೆ ಸ್ಪಾನ್ಸರ್ಶಿಪ್, ಫ್ಯಾನ್ ಫಂಡಿಂಗ್, ಪೂರಕ ಉತ್ಪನ್ನಗಳ ಮಾರಾಟದ ಮೂಲಕವೂ ಆದಾಯ ಇಲ್ಲಿ ನೀವು ಗಳಿಸ್ಬೋದು. ಒಂದು ಸಲ ನಿಮ್ಮ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ಗಂಟೆಯ ವಾಚ್ ಟೈಮ್ ಎಂಬ ಮ್ಯಾಜಿಕ್ ನಂಬರ್ ದಾಟಿದರೆ ಆದಾಯ ಗಳಿಕೆಯ ಇಂಥ 10 ದಾರಿಗಳು ತನ್ನಿಂತಾನೇ ತೆರೆದುಕೊಳ್ಳುತ್ತವೆ ಸ್ನೇಹಿತರೆ. ಇಷ್ಟೆಲ್ಲ ಹೇಳಿದ ಮೇಲೆ ವಿಡಿಯೋದ ಕೊನೆಯಲ್ಲಿ ಕಾಪಿರೈಟ್ ಬಗ್ಗೆಯೂ 2 ಮಾತು ಇಲ್ಲಿ ಹೇಳಲೇಬೇಕು ಸ್ನೇಹಿತರೆ. ಕಾಪಿರೈಟ್ ಮತ್ತು ಕಮ್ಯುನಿಟಿ ಗೈಡ್ಲೈನ್ಸ್ ಸೇರಿದಂತೆ ಸ್ಟ್ರೈಕ್ ಸೇರಿದಂತೆ ಕೆಲ ನಿಯಮಗಳು ಬಗ್ಗೆ ಯೂಟ್ಯೂಬ್ ಬಿಗಿ ಧೋರಣೆ ಹೊಂದಿದೆ. ಹಲವು ಬಾರಿ ಕಾಪಿರೈಟ್ ಉಲ್ಲಂಘನೆಯಾದರೆ ನಿಮ್ಮ ಚಾನಲ್ ಅಮಾನತ್ತಾಗುತ್ತೆ. ಶಿಕ್ಷೆಯ ರೂಪದಲ್ಲಿ ಯೂಟ್ಯೂಬ್ ಜಾರಿಗೊಳಿಸುವ ಈ ಕ್ರಮ ಹಲವು ಹಂತಗಳಲ್ಲಿ ಜಾರಿಯಾಗಿರುತ್ತೆ ಸ್ನೇಹಿತರೆ. ಇದರ ಬಗ್ಗೆನೂ ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡುತ್ತೇನೆ ನಮ್ಮ ಚಾನಲ್ ಮೇಲೆ. ಈ 10 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಚಾನಲ್ ಸ್ಟಾರ್ಟ್ ಮಾಡಿ ಸಾಕು, ಚಾನಲ್ ಮೇಲೆ ಸಕ್ಸಸ್ ಸಿಗೋದು ಗ್ಯಾರಂಟಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೆ ಏನಾದರೂ ಸಂಶಯ ಇದ್ದರೆ ಒಂದು ಕಮೆಂಟ್ ಹಾಕಿ. ಹೀಗೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ಮುಂದೆಯೂ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೇಲೆ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.